ಹಾಯ್ ಗಾಯ್ಸ್. Hey guys. ಗುಡ್ ಮಾರ್ನಿಂಗ್. ಇವತ್ತು ನಾವು ಏನಪ್ಪ ಹಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡ್ಬಿಡಿ. ನಮ್ಗೆ ಶಾಕ್ ಆಗಿದೆ. ಎದ್ದಿದ ತಕ್ಷಣ ಬ್ಲಾಗ್ ಸ್ಟಾರ್ಟ್ ಮಾಡಿದೀವಿ. ಇವತ್ತು ಆಕ್ಚುಲಿ ಸ್ಯಾಟರ್ಡೆ. ಸೊ ನಾವು ಎಷ್ಟು ಗಂಟೆಗೆ ಎದ್ದಿದೀವಿ ಅಂತಂದ್ರೆ 10:30, ಆಲ್ಮೋಸ್ಟ್ 10:30, 10:28 ಆಗಿದೆ. ಸಿಕ್ಕಾಪಟ್ಟೆ ಚಳಿ ಇದೆ. ಸೊ ಚೆನ್ನಾಗಿ ನಿದ್ದೆ ಹೊಡ್ತಿದ್ದೀವಿ. ಆ್ಯಂಡ್ ಇವತ್ತು ನಾವು ನಿಮಗೆ ಏನೇನು ಮಾಡ್ತೀವಿ ನಾವು ಇವತ್ತು ಫುಲ್ಲು ಎಲ್ಲನೂ ವಿತೌಟ್ ಫಿಲ್ಟರ್ ತೋರಿಸ್ತೀವಿ. ಸೊ ನಾವೆಲ್ಲೆಲ್ಲಿಗೆ ಹೋಗ್ತೀವಿ, ಏನೇನು ಮಾಡ್ತೀವಿ. ಸೊ ನಮ್ಮ ಜೊತೆ ಒಂದು ಸ್ಮಾಲ್ ಜರ್ನಿ, ಸ್ಮಾಲ್ ಡೇ ನಮ್ಮ ಜೊತೆ ಬನ್ನಿ, ಸ್ಪೆಂಡ್ ಮಾಡಿ ವರ್ಚುಯಲಿ. ಸೊ ಇವಾಗ ನನಗಂತೂ ತುಂಬ ಹೊಟ್ಟೆ ಹಸಿದಿದೆ. ಬೆಳಗ್ಗೆ ಎದ್ದಿದ್ದೀವಿ, ಇನ್ನೂ ಫ್ರೆಶ್ ಅಪ್ ಆಗಿಲ್ಲ, ಏನಿಲ್ಲ. ಬ್ರೇಕ್ಫಾಸ್ಟ್ಗೆ ಏನು ಬೇಬಿ ಇವತ್ತು ಬ್ರೇಕ್ಫಾಸ್ಟ್ಗೆ ಏನು ತಿಂದೆ ನೀನು? ನಾನು ಏನಾದರೂ ಹೊಟ್ಟೆ ಮಾತ್ರ ತಾಳ ಆಗ್ತಾ ಇದೆ. ಸೊ ಕ್ವಿಕ್ಕಾಗಿ ಬೇಕಲ್ವಾ, ಬ್ರಾಕ್ಲಿ ಆಮ್ಲೆಟ್ ಮಾಡೋಣ, ಹೆಲ್ದಿ ಆಗಿರುತ್ತೆ. ಸೊ ದಟ್ಸ್ ಕ್ವಿಕೆಸ್ಟ್ ಆ್ಯಕ್ಚುಲಿ. ಸೊ ನಾವೊಂದು ಶಾರ್ಟ್ಸ್ ಕೂಡ ಮಾಡಿದ್ವಿ ಹೆಂಗೆ ಮಾಡೋದಂತ. ಯಾರು ನೋಡಿಲ್ಲ ಅಂದ್ರೆ ಹೋಗಿ ನೋಡಿ, ಚೆನ್ನಾಗಿದೆ ಆ್ಯಕ್ಚುಲಿ. ಒಳ್ಳೆ ರೆಸಿಪಿ, ಹೆಲ್ದಿ ರೆಸಿಪಿ. ಕ್ವಿಕ್ಕಾಗಿ ಆಗ್ಬಿಡುತ್ತೆ, ಜಸ್ಟ್ 5-10 ಮಿನಿಟ್ಸ್ ಅಲ್ಲಿ ಆಗ್ಬಿಡುತ್ತೆ. ಹೌದು, ಈಸಿ ಪೀಸಿ. ಓಕೆ ಇವಾಗ ಮಾಡೋಣ. ಓಕೆ ಬನ್ನಿ ಅಡುಗೆ ಮಾಡೋಣ. ಬಿಸಿನೀರನ್ನ ಇವನ್ ತರ ಕುಡಿಬಾರ್ದು, ನಾನೇ ಸ್ವಲ್ಪ ಸ್ವಲ್ಪ ಕುಡಿಬೇಕು. ಆಯ್ತು, ಬ್ರೋಕಲಿ ಕಟ್ ಮಾಡೋಣ. ಸೊ ಈಸಿ ಪೀಸಿ ಬ್ರೋಕಲಿ. ಫಸ್ಟ್ ಟೈಮ್ ಮಾಡಿದಾಗ ನಾವೆಲ್ಲ ಒಂಥರ ಚೆನ್ನಾಗಿ ಚಾಪ್ ಮಾಡಿ ಕೂತಿದ್ವಿ. ಎಲ್ಲ ಮಿಕ್ಸರ್ಗೆ ಹಾಕೊಂಡೆಲ್ಲ ಗ್ರೈಂಡ್ ಮಾಡ್ಬಿಟ್ಟು ಲೈಟಾಗೆ ಒಂದ್ ರೌಂಡ್ ಟಕ್ ಅಂತ ಗ್ರೈಂಡ್ ಮಾಡಿದ್ರೆ ಮುಗಿದೋಯ್ತು. ಅದಕ್ಕೆ ಮೊಟ್ಟೆ ಒಳಗೆ ಹಾಕ್ಬಿಟ್ಟು ಆಮ್ಲೆಟ್ ಮಾಡ್ಬಿಡೋದು. ಸೊ ಕಿಚನ್ ಸ್ವಲ್ಪ ಸಖತ್ತಾಗಿ ಇಟ್ಕೊಂಡಿದ್ದೀನಿ ನಾನು. ಇದು ಬ್ರೇಕ್ಫಾಸ್ಟ್ ರೆಡಿ ಆಗ್ತಿದೆ. ಸೊ ರೆಡಿ ಮಾಡ್ಬಿಟ್ಟು ನಾವು ಬ್ರೇಕ್ಫಾಸ್ಟ್ ರೆಡಿ ಮಾಡಿ. ಎಲ್ಲ ಬರಲ್ಲ ನನಗೆ ಮಾಡಕ್ಕೆ. ಪರವಾಗಿಲ್ಲ, ಚೆನ್ನಾಗೇ ಬರ್ತಾ ಇದೆ ಆ್ಯಕ್ಚುಲಿ. ನೈಸ್, ಎಮ್ಮಿಯಾಗಿ ಕಾಣಿಸ್ತಾ ಇದೆ. ನನಗಂತೂ ಬಾರ್ಸಕ್ಕೆ ಸ್ಟಾರ್ಟ್ ಮಾಡ್ಬೇಕು. ನೀವು ಊಟ ಮಾಡಿ, ಎಲ್ಲ ಬ್ರೇಕ್ಫಾಸ್ಟ್ ತಿನ್ನಿ. ನೀವು ಟ್ರೈ ಮಾಡ್ಬಿಟ್ಟು ಹೆಂಗಿದೆ ಅಂತ ಹೇಳಿ. ಆ್ಯಕ್ಚುಲಿ ಚೆನ್ನಾಗಿರುತ್ತೆ. ಐ ಥಿಂಕ್ ಯು ಗಾಸ್ ವಿಲ್ ಲವ್ ಇಟ್. ಓಕೆ, ನಾವೀಗ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಬಿಟ್ಟು ರೆಡಿಯಾಗಿ ಹೋಗ್ತೀವಿ. ವೆಲ್ಕಮ್ ಬ್ಯಾಕ್. ಫೈನಲಿ ರೆಡಿಯಾಗಿ ಊಟ ಮಾಡ್ಕೊಂಡು ಹೊರಡ್ತಿದ್ದೀವಿ ಹೊರಗಡೆ. ಒಂದು 2 hours ಆಯಿತು ಆ್ಯಕ್ಚುಲಿ. 2 hours ಇಲ್ಲ guys. ಆಯ್ತಾಯ್ತು. ಟೈಮು ನಾವು ಎದ್ದಾಗ 10:30, ಇವಾಗ 1 o'clock. ಸೊ ವಾಟ್, ಎಲ್ಲ ಸಮಾಧಾನವಾಗಿಂದ ಮಾಡ್ಬೇಕು, ಸಮಾಧಾನದಿಂದ. ಯಾವ್ದು 2 hours ಆಗಿಲ್ಲ. ಅದು ಸಿಕ್ಕಾಪಟ್ಟೆ ಎಷ್ಟು ಲೇಟ್ ಮಾಡ್ತಾಳ ಗೊತ್ತಾ? ಯಪ್ಪ ದೇವ್ರೆ, 2 hours ತಗೊಂಡು ರೆಡಿ ಹಾಕಿ. ನಾನು 2 hours ತಗೊಂಡೆ ಹೋಣ. ಲೆಟ್ಸ್ ಗೋ. ಏನು ಇಷ್ಟ ದಿನ ಯಾವತ್ತು ನನ್ ಮುಂದೆ ಹೇಳಿಲ್ಲ ಗೈಸ್ ಲೇಟ್ ಮಾಡ್ತೀಯ ಅಂತ. ಇವತ್ತು ವಿಡಿಯೋದಲ್ಲಿ ಹೇಳ್ತಿದ್ದಾನೆ ಅಂದ್ರೆ ಓಕೆ, ಹೊಡ್ತಿದ್ದೀವಿ ನಾವು. ಬಾರೆ, ಲೇಟ್ ಆಗಿದೆ ಬಾರೆ. ಸೊ ಮುನ್ಸ್ಕೊಂಡು ಹೋಗ್ತಿದ್ದಾರೆ, ನಾವು ಹೋಗ್ತಾ. ನನ್ಗೆ ಇವತ್ತು ಅನ್ಯಾಯ ನಡೆದಿದೆ ಗಾಯ್ಸ್. ಏನ್ ನಡೆದಿದೆ? ಏನಂತ ಅಂದ್ರೆ, ಯಾವಾಗ ನೋಡು ಇವನ್ ಟ್ರಾನ್ಸ್ಫರ್ ಕಾರ್ಡ್ ಮಾತ್ರ ನೀಟಾಗಿ ಇಟ್ಕೊಂಡಿದ್ದಾನೆ, ನನ್ ಮಾತ್ರ ಕಳ್ದ. ಟಾಪ್ ಔಟ್ ಮಾಡಿದವಳು ಇವಳೆ. ಫಸ್ಟ್ ಆಫ್ ಆಲ್ ಲಾಸ್ಟ್ ವೀಕ್ ಮಾಡಿ ನಾನು ನಿಮ್ಗೆ ವಾಪಸ್ ಕೊಟ್ಟಿದ್ದೀನಿ. ನಿಮ್ಗೆ ವಾಪಸ್ ಕೊಟ್ಟಿದ್ರೆ ಒಂದ್ ಹೆಂಗ್ ಮಿಸ್ ಆಗ್ತಿತ್ತು, ಒಂದ್ ಮಾತ್ರ ಇರ್ತಿತ್ತು. ಎರಡು ಒಂದು ಟಾಪ್ ಔಟ್ ಮಾಡಿದಾರೆ ಯಾರು? ನಾನ್ ನೀನೆ. ಸಾರಿ, ಮತ್ತೆ ಎರಡು ಇಬ್ರು ಟಾಪ್ ಔಟ್ ಮಾಡಿದ್ದೆ. ಯಾರು ಟಾಪ್ ಔಟ್ ಮಾಡಿದ್ ನಾನೇ, ನಾನಿಬ್ರು. ಓಕೆ, ಇವಾಗ ನ್ಯಾಯ ಅಂದ್ರೆ ನಿಂದು ಮಾತ್ರ ಹೆಂಗ್ ಕೊಟ್ಬಿಡ್ತೀನಿ ನಾನು. ನನ್ ಮಾತ್ರ ತಕ್ಕುವಂತ ಜೋಬಳಕ್ಕೆ ಹಾಕಿರ್ತೀಯ. ನಾನು ಯೂಶಲಿ ನಂದು ನಿಂದು ಇಬ್ರದ್ದು ಒಟ್ಟಿಗೆ ಕೊಡ್ತೀನಿ. ನೀನ್ ಕಿತ್ಕೊಂಡು ಇಟ್ಕತ್ತೀಯ. ಇಬ್ರದ್ದು ಇಸ್ಕೊಬಿಟ್ಟು ನಾನು ಒಬ್ಳದೇ ಹೆಂಗ್ ಕಳ್ದೋಯ್ತು. ಅದ್ಯಾಕೆ ನಂದೇ ಕಳ್ದೋಯ್ತು, ನೀನ್ ಕಳ್ದೋಗ್ಬೋದಾಗಿತ್ತು. ಇವಾಗ ನಾನು ಎಲ್ಲ ಕಡೆ ಎಕ್ಸ್ಟ್ರಾ ಡಬಲ್ ಕಟ್ಕೊಂಡು ಹೋಗ್ಬೇಕು ಬಸ್ಗೆ. ಎಷ್ಟು ಅನ್ಯಾಯ ಆಗಿದೆ ನನ್ಗಿಲ್ಲಿ, ನ್ಯಾಯ ಕೊಡ್ಸೋರು ಇಲ್ಲ. ಇವಾಗ ನಮ್ಮ ಮುಂದಿನ ಪಯಣ ಅಕ್ಕಿ ತರಲು. ಮನೇಲಿ ಅಕ್ಕಿ ನೋಡಿ ಇಟ್ಕೊಂಡು ಬಂದೆ. ಮನೇಲಿ ಗ್ರೋಸರಿ ಖಾಲಿ ಆಗ್ಬಿಟ್ಟಿದೆ, ಅಕ್ಕಿ ಮೇನ್ಲಿ ಖಾಲಿ ಆಗಿದೆ. ಸೊ ನನಗಂತೂ ಕೈ ಫ್ರೀಸ್ ಆಗ್ತಿದೆ. ಹಂಗೆ ಪ್ಲಾನಿನಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ. ಹೌದು, ಬದಲಾವಣೆ ಆಗಿದೆ, ನನ್ನಿಂದ ಆಗಿದೆ. ಹೊಟ್ಟೆ ಹಚ್ಚಿದೆ. ಸೊ ಟ್ರಾನ್ಸ್ಫರ್ ಕಾರ್ಡ್ ಕರ್ಕೊಂಡಿದ್ದಾಳೆ. ಸೊ ಅದು ತಗೊಂಬರಕ್ಕೆ ಇವತ್ತು ವೀಕೆಂಡು ಕೊಡಲ್ಲ ಅಂತ ಹೇಳ್ಬಿಟ್ರು. ಮತ್ತು ಗ್ರೋಸರೀಸ್ನ ಸ್ವಲ್ಪ ಈವ್ನಿಂಗ್ ಹೋಗೋಣ ಅಂದ್ಕೊಂಡಿದ್ದೀವಿ. ಆಲ್ರೆಡಿ 1:15 ಆಗಿದೆ. ಹೊಟ್ಟೆ ಚಳಿಗಾಲದಲ್ಲಿ ಗೊತ್ತಲ್ಲ, ತಡ ಆಗ್ತಾ ಇರುತ್ತೆ. ಇಲ್ಲ
ಇಲ್ಲ ಆ್ಯಕ್ಚುಲಿ ಏನಂದರೆ ಅದು ಆಮ್ಲೆಟ್ ತುಂಬ ಹೊತ್ತು ಆಗಲ್ಲ ಹಾಗೆ ಬ್ರಾಕೊಲಿ ಆಮ್ಲೆಟ್ ಅಲ್ವಾ, ಸೊ ಕಡಿಮೆನಾಗಿತ್ತು. ಅಷ್ಟು ಏನೋ ತಿನ್ಕೋಣ ಅಂತ ಹೋಗ್ತಿದ್ವಿ. ಹೊಟ್ಟೆ ಕಾಳಾಗ್ತಿದೆ, ಸೊ ಊಟ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಫಸ್ಟು ಊಟ ತಿನ್ಕೊಂಡು ಆಮೇಲೆ ನೆಕ್ಸ್ಟ್ ಏನು ಮಾಡೋದು ಅಂತ ಯೋಚನೆ ಮಾಡೋಣ. ಹೊಟ್ಟೆಗೆ ಊಟ ಬಿದ್ದರೆ ತಲೆ ಆಟೋಮೆಟಿಕ್ ಊಟ. ಹೌದು. ಸೊ ಏನು ತಿನ್ನಕ್ಕೆ ಹೋಗ್ತೀವಿ ನಾವು ಇವಾಗ ಯಾವ್ದಾದ್ರು ವಿಯೆಟ್ನಾಮ್ಸ್ ರೆಸ್ಟೋರೆಂಟ್ ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ಹೌದಾ? ಸೊ ಅದು ಯಾವುದೋ ನೀನು ಹೇಳ್ತಿದ್ದೆ ಅಲ್ವಾ ಅವತ್ತಿಂದನೂ, ಅಲ್ಲಿ ಹೋಗ್ಬೇಕು ಅಂತ ಅಲ್ಲಿ ಅಲ್ಲಿಗೆ ಕರ್ಕೊಂಡು ಹೋಗ್ತೀರಿ. ಸೊ ಬನ್ನಿ ಅಲ್ಲಿ ಸಿಗ್ತೀವಿ. ಎಲ್ಲ ಚಳಿಗಾಲಕ್ಕೆ ಸಿಟಿ. ನಾವು ಇವಾಗ ಸಿಟಿವರೆಗೂ ನಡ್ಕೊಂಡು ಹೋಗ್ತಿದ್ದೀವಿ. ಚಳಿಗೆ ನಡ್ಕೊಂಡು ಹೋಗ್ತಿದ್ದೀವಿ. ಕಿವಿಗೆಲ್ಲ ನಾನು ಕತ್ತಿ ಹಾಕೊಂಡು ಏನು 15 ಡಿಗ್ರಿ ಇದೆ ಟೆಂಪ್ರೇಚರು. ಯಪ್ಪ ಏನು ಕಡಿಮೆನಾ? ಫುಲ್ ರೆಡಿಯಾಗಿ ಬಂದಿದ್ದೀನಿ ಚಳಿನ ಎದುರಿಸ್ಬೇಕೆ. ಹೋಗಿ ಬಿಸಿ ಬಿಸಿ ಊಟ ತಿಂದ್ಬಿಟ್ರೆ ಬಿಸಿದು. ಸೊ ಅದಾದಮೇಲೆ ಏನು ಮಾಡೋದು? ಅಲ್ಲೋ ಫಸ್ಟು ನನಗೆ ಫಸ್ಟು ಕಾಫಿ ಕುಡಿಬೇಕು ಅಂತ ಅನಿಸ್ತಾ ಇದೆ. ಫಸ್ಟ್ ಊಟ ಆಮೇಲೆ ಕಾಫಿ. ಓಕೆ. ಈ ಚಳಿಗೆ ಬಿಸಿ ಬಿಸಿ ಕಾಫಿ ಕುಡಿಯೋದು ಸಕ್ಕತ್ತಾಗಿರುತ್ತೆ ಅಂತ ಅನಿಸುತ್ತೆ ನನಗೆ. ಡೆಫಿನೆಟ್ಲಿ ಕುಡಿಯೋಣ, ಬಟ್ ಆಮೇಲೆ ಕುಡಿಯೋಣ. ಎಲ್ಲರೂ ಊಟ ಮುಗಿಸ್ಕೊಂಡು ಹೋಗೋ ಕುಡಿಯೋಣ. ಹಾಂ ಸರಿ, ಓಕೆ. ನಾವ್ಯಾಗ ಈ ಕಾಫಿ ತಗೊಳಕ್ಕೆ ಹೋಗ್ತಾ ಇದ್ದೀವಿ. ಯಾವುದೋ ಒಂದು ಟೀ ಶಾಪ್ ಹೋದ್ವಿ. ಟೀ ಶಾಪ್ ಚೆನ್ನಾಗಿತ್ತು. ಸ್ಮೆಲ್ ಮತ್ತು ಸಕಾಲಾಗಿ ಬರ್ತೈತಿ. ಇವಳು ಏನೋ ಚೆನ್ನಾಗಿಲ್ಲ ಅಂದ್ಬಿಟ್ಟು ವಾಪಸ್ ಕರ್ಕೊಂಡು ಚೆನ್ನಾಗಿಲ್ಲ ಅಲ್ಲ, ಚೆನ್ನಾಗಿದೆ, ಬಟ್ ನನಗೆ ಟೀ ಆಗಲ್ಲ, ಸೊ ನಾನು ಕುಡಿಯಲ್ಲ. ನನ್ನ ಧೈರ್ಯ ಕುಡಿಬೋದಾಗಿ. ನಾನು ಫಸ್ಟ್ ಟೈಮ್ ನನ್ನ ಟೀ ನನಗೆ ಇಷ್ಟ ಆಗಲ್ಲ ಆ್ಯಕ್ಚುಲಿ. ನಾನು ಫಸ್ಟ್ ಟೈಮಲ್ಲಿ ಒಂದು ಟೀ ಶಾಪ್ ಇಲ್ಲ ಕಾಫಿ ಶಾಪ್ ಇದೆ ಅಂತ ಗೊತ್ತಾಗಿತ್ತು ನನಗೆ. ಗೊತ್ತಾ? ನನಗೂ ಅಷ್ಟೇ. ಅದಕ್ಕೆ ನೋಡಿ ಹೆಂಗಿದೆ ಅಂತ ಹೋಗಿದ್ದೆ ಆ್ಯಕ್ಚುಲಿ. ಒಂಥರ ಚೆನ್ನಾಗಿದೆ, ಒಳ್ಳೆ ಮ್ಯಾಚ್ ಬಾಕ್ಸ್ ಒಳಗಡೆ ಚೋಟಿ ಬ್ರೇಕ್ ನಿಂತ್ಕೊಳ್ಳೋ ಹಾಕೋದು ಆ್ಯಂಡ್ ಲೈನಲ್ಲಿ ನಿಂತ್ಕೊಳ್ಳೋದು. ನೈಸ್, ಜಸ್ಟ್ ಕ್ಯೂಟ್ ಆ್ಯಕ್ಚುಲಿ. ಫೋಟೋ ತೆಗಿತೀನಿ ನೋಡಿ. ಎಲ್ಲಾದ್ರೂ ಬ್ಯಾಗ್ ಬಿಡಬೇಡ. ಮೈ ಬ್ಯಾಗ್. ಸೊ ಇವಾಗ ನಾವು ಅಲ್ಲಿಗೆ ಹೋಗ್ತಿದ್ದೀವಿ ಅಂದ್ರೆ ಎಲ್ಲಿ ಹೋಗ್ತಿದ್ದೀವಿ ಅಂತ ಹೇಳ್ಬೇಕು. ವಿಯೆಟ್ನಾಮ್ಸ್ ರೆಸ್ಟೋರೆಂಟ್ ಬರ್ತಿದ್ದೀವಿ. ಎಲ್ಲೈತು? ಅಲ್ಲಿದ್ದಾನೆ ಸ್ವಲ್ಪ ತಂದು ಕೂತವಳೆ ಮೆನು ನೋಡ್ತಾ. ಚೆನ್ನಾಗೈತೆ ಆ್ಯಕ್ಚುಲಿ ಆ್ಯಂಬಿಯನ್ಸು. ಇಲ್ಲಿ ಪೋಸ್ ಕೊಡ್ತಾನೆ ನಾನು ಫೋಟೋ ತೆಗಿತಿದ್ದೀನಿ ಅಂತ. ಆದರೆ ಮಾಡ್ತಾ ಇರೋದು ವಿಡಿಯೋ. ಬೇಬಿ ಫೈನಲಿ ಇದು 1 ತಿಂಗಳಿಂದ ಅನ್ಕೊಂಡಿದ್ದು ಪ್ಲೇಸು ಕರ್ಕೊಂಡು ಬಂದಿದ್ಯಾ? 2 ಮಂತ್ಸ್ ಆ್ಯಕ್ಚುಲಿ ನಾನು ಹೇಳಿದ್ದು. ಒನ್ ಟೈಮ್ ಬರೋಣ ಅಂದ್ಕೊಂಡು 3 o'clock ಕ್ಲೋಸ್ ಆಗಿಬಿಟ್ಟಿತ್ತಲ್ಲ ಇದು. ಸೊ ಫೈನಲಿ ಬಂದಿದ್ದೀವಿ. ಹೆಂಗೆ ಅನ್ನಿಸ್ತಾ ಇದೆ? ಆಂಬಿಯನ್ಸ್ ಮಾತ್ರ ಸಕ್ಕತ್ತಾಗೈತೆ ಅನ್ಸುತ್ತೆ ಎಲ್ಲರಿಗೂ. ಈ ಕಡೆ ಫಸ್ಟ್, ಈ ಕಡೆ ರೋಡ್ ಸೈಡು ಕರ್ನಾಟಕ. ಸರಿ ಬೇಬಿ, ನಿನಗೆ ನನಗೆ ತಿನ್ನಲು ಹೇಳ್ತೀನಿ. ಏನು ತಗೊಂಡೆ? ಏನು ಹೆಂಗಂದ್ರೆ ಏನಂತ ಗೊತ್ತಿಲ್ಲ ತಗೊಂಡ. ಟ್ರಯಲ್ ನೋಡಬೇಕು. ನೂಡಲ್ಸ್ ಸೂಪ್ ಅಂತ. ಏನು ಚಾಪ್ ಸ್ಟಿಕ್ಕಲ್ಲಿ ತಿನ್ನೋದನ್ನ ನಾನು ಆಲ್ಮೋಸ್ಟ್ ನಾನು ಇಲ್ಲಿ ಬಂದಾಗಿಂದ ಅಂದರೆ 1 ವರ್ಷದಿಂದ ಅಭ್ಯಾಸ ಮಾಡ್ಕೋತಾ ಇದ್ದೀನಿ. ಇನ್ನೂ ಬರ್ತೀನಿ. ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ. ಕುಡಿ. ಸೇಮ್ ಬಾಲಿ ತಿಂದು ಅಲ್ಲ, ನೈಸ್. ಮೇಡಮ್ ಫುಲ್ ಬ್ಯುಸಿ ತಿನ್ನೋದ್ರಲ್ಲಿ. ಅದೊಳ್ಳೆ ಹೆಡ್ಫೋನ್ ಹಾಕೊಂಡಿರೋ ಥರ ಕಾಣಿಸ್ತಾ ಇದೆ ನನಗೆ. ಹತ್ತಿ ಚಳಿಗೆ ಒಳ್ಳೆ ಸೂಪ್. ನಾನು ಬಾಯಲ್ಲಿ ನೀರು ಬರ್ತದೆ, ನಂದು ಇನ್ನೂ ಬಂದಿಲ್ಲ. ಕುಡಿ ಬಾ. ಬೇಡ, ಕುಡಿ ಕುಡಿದ್ಬಿಟ್ಟು ಬೇಡ ಅಂತ. ಅದು ಕುಡಿದಾದ್ಮೇಲೆ ಬಾಯಲ್ಲಿ ನೀರು ಬಂದಿದ್ದು ನನಗೆ. ನಮ್ಮ ಚಾಪ್ ಸ್ಟಿಕ್ ಯೂಸ್ ಮಾಡ್ತಿದ್ದಾರೆ. ಬರಲ್ಲ. ಏನೇ ಮಾಡ್ತಿದೀಯಾ? ಬರುತ್ತೆ, ಬರೀ ಡವ್ಗಳು ಬರ್ತಾ ಇಲ್ಲ. ನೈಸ್.
ಕಮಾನ್ ಸೆಕೆಂಡ್ ರೌಂಡ್. ಥರ್ಡ್ ರೌಂಡ್. ಥರ್ಡ್ ಅಟೆಂಪ್ಟ್. ಫೈನಲಿ ಇದು ಬಂದಿದೆ. ಸೊ ಈಗ ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ತೀವಿ, ಆಮೇಲೆ ಸಿಗ್ತೀನಿ. ಇದೇನೋ ನಿಂಬೆಹಣ್ಣು ಸ್ಪ್ರೌಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಹಾಕೊಂಡು ಬಾರಿಸ್ತಾವಳೆ. ಬಾರಿಸಿ ತಿನ್ನಕ್ಕೆ ಸ್ಟಾರ್ಟ್ ಮಾಡಿ 1 hour ಆಯಿತು. ಇನ್ನೂ ತಿಂತ ಕೂತವಳಲ್ಲ ನಾವು. ಅದು ನೋಡಿ ಖಾಲಿ ಬೋರ್ಡ್ ಹೆಂಗೆ ಕೂತಿದ್ದವು. ತಿಂತೇನೆ ಎಲ್ಲ ತಣ್ಣಗಾಗ್ಬಿಟ್ಟಿದೆ. ಸತತ 1 ಗಂಟೆಗಳ ಕಾಲ ಬ್ಯಾಟಿಂಗ್ ಮುಗಿಸಿ ಪೆವಿಲಿಯನ್ ಹತ್ತ ಹೊರಡುತ್ತಿದ್ದಾರೆ ಬ್ಯಾಟ್ಸ್ಮನ್. ಅಲ್ಲ ಕಡೆ ನಿನ್ನ ಕೆನ್ನೆ ಎಷ್ಟು ಕೆಂಪಾಗಿದ್ದಾವ. ನಾನು ನೋಡಿ ಬ್ಲಶ್ ಆಗಿದ್ದೀನಿ. ನೋಡಿ ಬ್ಲಶ್ ಆಗಿಲ್ಲ, ತಿಂದು ಬ್ಲಶ್ ಆಗೋಳ. ಅದು ಮೆಣಸಿನ್ಕಾಯಿ ತಿಂದ್ಬಿಟ್ನಲ್ಲ, ಆಗೋಯ್ತು. ಹೌದಾ? ಯಾಪ ನೈಸ್. ನ್ಯಾಚುರಲ್ ಬ್ಲಶ್. ದಿವ್ಯಾ ಯಾರ ಸುದೀಪ್ ಮಗಳ ತರ. ಸುದೀಪ್ ಮಗಳ ಅಂತ ಯಾರು ಅದು? ಯಾವ ಆ್ಯಂಗಲಿಂದ ಕಾರಕ್ಕ ಸೆಡ್ ಬಾ. ಸುದೀಪ್ ಮಗಳೇ ಯಾವ ಆ್ಯಂಗಲಿಂದ? ನಾನು ಅವ್ರ ಮಗಳು ನೋಡಿಲ್ಲ ಬಿಡು. ಏನು ಸಿಮಿಲರ್ ಕಾಣಿಸ್ತಾ ಇರೋ ಸ್ವಲ್ಪ ಸುದೀಪ್ ಮಗಳ ಥರ ಕಮೆಂಟ್ ಮಾಡಿ ನೋಡೋಣ. ಸುದೀಪ್ ಅವರ ಕಮೆಂಟ್ ಮಾಡಿ ನೀವು. ಅಯ್ಯೋ ಹಂಗೆ ಕಾಣಿಸ್ತಿದ್ದಾರೆ ಅಂತ ನನಗೆ ಅನ್ನಿಸ್ತು. ಕಾಣಿಸಿಲ್ಲ ಅಂದರೆ ನಾನು ತಪ್ಪಲ್ಲ, ಮೋಸ್ಟ್ಲಿ ನಂಗೆ ಗೊತ್ತಿಲ್ಲ. ಸೊ ಇವಾಗ ಆಯಿತು ಊಟ, ಚೆನ್ನಾಗಿ ಬ್ಯಾಟಿಂಗು ನೆಕ್ಸ್ಟಲ್ಲಿ ತಿಂದಿದ್ದಾಯಿತು. ಕುಡಿಯೋಕೆ ಹೋಗೋಣ. ಸೊ ಇವಾಗ ಈ ಚಳಿಗೆ ಒಂದು ಕಾಫಿ ಕುಡಿಲೇಬೇಕು. ಮೊದಲಂತೂ ಕಾಫಿ ಕುಡಿಸ್ಲಿ ಅವಳು. ಇವಾಗ ಒಂದು ಚೂ ಬೇಕ್ರಿ ಅಂತಂದಿದೆ, ಅಲ್ಲಿಗೆ ಕರ್ಕೊಂಡು ಹೋಗ್ತಿದ್ದೀವಿ. ಕಾಫಿ ತಗೊಂಡು ಮುಂದಿನ ನಿಲ್ದಾಣ ಒಂದು ಪಾರ್ಕಲ್ಲಿ ಒಂದು 10 ನಿಮಿಷ ಕೂತಿದ್ದು ಆಮೇಲೆ ಹೊರಡ್ತೇವೆ. ಇನ್ನು ಡಿಸೈಡ್ ಮಾಡಿಲ್ಲ ಎಲ್ಲಿ ಹೋಗ್ಬೇಕಂತ. ಜಸ್ಟ್ ಸುಮ್ಮನೆ ಸಿಟಿ ರೌಂಡಿಂಗ್ ಅಷ್ಟೇ. ಸಾಟರ್ಡೆ ಸಿಟಿ ರೌಂಡಿಂಗ್ ಚಳಿಲಿ. ಸೊ ಬಿಸಿ ಕಾಫಿ ಬೇಕು ನಮಗೆ. ಈ ಥರ ಇರುತ್ತೆ ನೋಡಿ. ಸಬಬ್ ಕಡೆ ಬಂದರೆ ಒಳ್ಳೆ ಖಾಲಿ ಕಾಮಾಗಿ. ಇವಾಗ ಏನು ನೀವು ಇಲ್ಲಿ ನೋಡ್ತಿದ್ದೀರಾ, ಇದೊಂದು ಬ್ಯೂಫೋರ್ಟ್ ಸ್ಟ್ರೀಟು. ಇದು ಯಾವುದೇ ಸ್ಟ್ರೀಟು ಬೇಬಿ ಹಿಂಗದೆ. ಹೆಂಗೆ ಹೋಗೋಣ ಇಲ್ಲಿ? ಐ ಥಿಂಕ್ ಬಿಸಿಲು ಕಾಲದಲ್ಲಿ ಬಂದರೆ ಸ್ವಲ್ಪನೂ ಬಿಸಿಲು ಬೀಳಲ್ಲ ಅನ್ಸುತ್ತೆ ಇಲ್ಲಿ. ಕ್ರೇಜಿ. ಇದೆಲ್ಲ ಮನೆಗಳು ಇಷ್ಟೊಂದು ಕಾರ್ ಇದಾವೆ. ಹಾಂ, ಎಲ್ಲರ ಮನೆಯಲ್ಲೂ ಕಾರ್ ಇರುತ್ತೆ. ಸೊ ಒಳಗಡೆ ಹೋಗಿದ್ದಾನೆ ಕಾಫಿ ತಗೊಂಡು ಬರಕಂತ. ನಾವು ಇವಾಗ ಕಾಫಿ ತಗೊಂಡಾಯ್ತು. ಕಾಫಿ ತಗೊಂಡು ಹುಡ್ಕೊಂಡು ಒಂದೇ ತಗೊಂಡಿದ್ದೀವಿ, 2 ಕುಡಿಯೋಕೆ ಹೋಗಲ್ಲ ಅಂತ. ಸೊ ಅದೇ ಬಿಸಿಗೆ ನನಗೆ ಸುಟ್ಕೊಂಡು ಹೋಗ್ತೀವಿ. ನೆಕ್ಸ್ಟು ನಾವು ಇವಾಗ ಸಿಟಿಗೆ ಹೋಗ್ತಿದ್ದೀವಿ. ಸಿಟಿಯಿಂದ DF ಹೋಗ್ತೀವಿ. ನಮ್ಮ ಪಾಪುಗೆ ಶೂ ಇಲ್ಲ. ಶೂ ಇದೆ, ಶೂ ಬೇಕು. ಒಂದು ರನ್ನಿಂಗ್ ಶೂ ಬೇಕಿತ್ತು ಚೆನ್ನಾಗಿರೋದು. ಇವಾಗ ಯಾವುದೇ ಇದು ಒಳ್ಳೆ ಕಾಡೊಳಗೆ ಬಂದಾಗ ಅನಿಸ್ತಿರೋದು ನನಗೆ. ಒಂದು ಅರ್ಥ ನಾವು ಇವಾಗ DF ಬಂದಿದ್ದೀವಿ. ನಮ್ಮ ಗಂಡನ ರನ್ನಿಂಗ್ ಶೂ ತಗೊಳಕ್ಕೆ. ನಾನೇ ಇನ್ನೂ ಡಿಸೈಡ್ ಆಗಿಲ್ಲ ರನ್ನಿಂಗ್ ಶೂ ತಗೊಳ್ಳ ಕ್ಯಾಶುವಲ್ ಶೂ ತಗೊಳ್ಳ ಅಂತ. ಅಲ್ಲಿ ಹೋಗಿ ನೋಡ್ತೀನಿ, ಯಾವ್ದು ಇಷ್ಟ ಆಗುತ್ತೆ ಅದು ತಗೊಳ್ತೀನಿ. ಸೊ ಏನೇನು ಡಿಸೈಡ್ ಮಾಡಿದ್ಯಾ? ರನ್ನಿಂಗ್ ಶೂ. ನಾನು ಯಾವ ಆ್ಯಕ್ಚುಲಿ ರನ್ನಿಂಗ್ ಶೂ ತಗೊಂಡು ನಾನು ಡೈಲಿ ರನ್ನಿಂಗ್ ಹೋಗ್ತೀನಿ. ಓಕೆ ಚಪಾತ. ನಾನು ಬರ್ತೀನಿ ನಿನ್ನ ಜೊತೆ. ಒಂದಿನ ಹೋಗ್ತೀನಿ, ಆಮೇಲೆ ಕಾಲು ನೋವು ಅಂತ ಮಲ್ಕೊಳ್ತೀನಿ. ಇಲ್ಲ, ನಾನು ಬರ್ತೀನಿ, ನಾನು ಕರ್ಕೊಂಡು ಹೋಗ್ತೀನಿ. ನೋಡೋಣ. ಈಗ ನಾನು ರನ್ನಿಂಗ್ ಶೂ ತಗೊಳ್ತೀನಿ, ನೀನು ತಗೊಳ್ಬೇಕು. ನಾನು ತಗೊಳ್ಳಲ್ಲ. ಈಗ ನನ್ನ ಜೊತೆ ರನ್ನಿಂಗ್ ಬರ್ತೀನಿ ಅಂದ್ರೆ ನನ್ನ ಹತ್ರನೂ ಆಯ್ತು. ಏನಂದ್ರೆ ನಿನ್ನ ಹತ್ರ ಹಳೇದಾಗಿದೆ. ಏನ್ ಗೊತ್ತಾ, ನಾನು ಏನೋ ತೋರ್ಸಕ್ ಅನ್ಕೊಂಡೆ. ಏನ್ ಗೊತ್ತಾ, ಏನ್ ಸಕ್ಕತ್ತಾಗಿದೆ. ವೀಕೆಂಡಲ್ಲಿ ನಮ್ಮ ಶಾಪಿಂಗ್ ಸ್ಟ್ರೀಟಿಗೆಲ್ಲ ಇಂಡಿಯಾದಲ್ಲಿ ಹೋದ್ರೆ ಹೆಂಗಿರುತ್ತೆ, ಇಲ್ಲಿ ಏನ್ ಸಕ್ಕತ್ತಾಗಿದೆ ತೋರಿಸ್ಬಿಡು. ಶಾಪಿಂಗ್ ಸ್ಟ್ರೀಟ್ ನಾರಾಯಣನೂ ಇಲ್ಲ ಇಲ್ಲಿ. ಅಲ್ಲಿ ತೋರ್ಸೋಣ ಬಾ. ಇಲ್ಲಾರು ಇರಲ್ಲ, ಅಲ್ಲೂ ಏನು ಕಾಣಿಸ್ತಾ ಇಲ್ಲ. ಸೊ ಯೂಶಲಿ 5 o'clock ಆಗ್ತಿದ್ದಂಗೆ ಎಲ್ಲ ಕ್ಲೋಸ್ ಆಗುತ್ತೆ. ಸೊ ಇವಾಗ DF ಹೋಗ್ತಿದ್ದೀವಿ. ಇದೊಂಥರ ಬಿಗ್ಗೆಸ್ಟ್ ಫ್ಯಾಕ್ಟ್ರಿ ಔಟ್ಲೆಟ್ ಸ್ಟೋರ್ ಆ್ಯಕ್ಚುಲಿ ಇಲ್ಲಿ ಪರ್ತಲ್ಲಿ. ಅದು ಒಂದು ಬ್ಲಾಗ್ ಮಾಡಿದ್ದೀವಿ DF ಲಾಸ್ಟ್ ಇಯರ್. ಬ್ಯಾಕ್ಗ್ರೌಂಡ್ ನೋಡು, ಸಕ್ಕತ್ತಾಗಿದೆಲ್ಲ. ನಿಂದೇನು ಶಾಪಿಂಗ್ ಇಲ್ವೋ?
ನಾವು ಊಲ್ಸ್ವರ್ತ್ ಹೋಗಿ ಶಾಪಿಂಗ್ ಮಾಡ್ತೀವಿ. ಊರಿಸ್ ಹೋಗ್ಬಿಟ್ಟ ಚಿಕನ್ ತಗೊಳ್ಬೇಕು. ಇವಾಗ ಬಂದಿದ್ದೀವಿ ನೋಡಿ 4:15. ಒನ್ ಆಫ್ ದ ಬಿಗ್ಗೆಸ್ಟ್ ಶಾಪಿಂಗ್ ಸೆಂಟರ್ ಇದು, ಜನಸಾಗರ. ಹೂ ತಗೊಳ್ಳೋ ಖುಷಿಲಿ ಬ್ಲಡ್ ಬರ್ಸ್ಕೊಂಡು ಫುಲ್ಲು ಬ್ಲಡ್ ಬಾತ್ ಮಾಡ್ಕೊಂಡು ಓಡಾಡ್ತಾನೆ. ಕಾರ್ ನೋಡಿ, ಕಾರು ಬೇಕೇನಾ? ಕೊಡಿಸ್ಲಾ? ಹೇಳು ಹ್ಞೂ ಅನ್ನ, ಇವಾಗಲೇ ಕೊಡಿಸ್ತೀನಿ. ನೀನು ನಾನು ಕೇಳಿದ್ಮೇಲೆ ಅಂದೆ, ಫಸ್ಟೇ ಅನ್ಬೇಕಾಗಿತ್ತು. 2 ಸ್ಟೋರ್ ಕರ್ಕೊಂಡು ಹೋದ್ವಿ. ಆ್ಯಕ್ಚುಲಿ ನನಗೆ NBL ಒಂದು ಇಷ್ಟ ಆಯಿತು. ಹಾಂ, ಅದು ನೋಡಿದ್ದು, ಅದೊಂದು ಇಷ್ಟ ಆಯಿತು. ಇನ್ನೂ 1-2 ಸ್ಟೋರಲ್ಲಿ ನೋಡಿದ್ವಿ. ಸೊ ಅದು ಬಿಟ್ಟು ಚಾಕ್ಲೇಟಿಗೆ ಎಷ್ಟು ಲೈನ್ ನಿಂತವ್ರೆ ಅಂದರೆ ಅಷ್ಟು ಬರ್ಗೆಟ್ ಹೋಗ್ಬಿಟ್ಟವ್ರೆ ಚಾಕ್ಲೇಟ್ಗೋಸ್ಕರನೇ ಅಷ್ಟೊಂದು ಜನ. ಯಪ್ಪ ಹುಡುಕ್ತಿದ್ದಾನೆ. ಹುಡುಗಿರ್ ಜೊತೆ ಬಟ್ಟೆ ಬೇಕಾದ್ರೆ ಬೇಗ ತಗೊಬಿಡ್ಬೋದು. ಈ ಹುಡುಗರನ್ನ ಕರ್ಕೊಂಡು ಶೂ ತಗೊಳಕ್ ಹೋದ್ರೆ ಹಿಂಗೆ ಆಗುತ್ತೆ. ಎಷ್ಟು ನೋಡ್ತಾವನೆ, 4-5 ಅಂಗಡಿ ಸುತ್ತಾಡಿದಾಯ್ತು. ಇವಾಗ ಇಲ್ಲಿ ಬಂದವನೆ, ಇಲ್ಲೂ ಎಲ್ಲ ನೋಡ್ತಾವನೆ, ತಗೊಳ್ತಾ ಇಲ್ಲ ಮಾತ್ರ. ನೈಸ್. ವೈಟ್ ಕಲರೇ ತಗೋಬೇಡ, ನಿನ್ ಹತ್ರ ಬರೀ ವೈಟೇ ಇದೆ. ವೈಟೇ ತಗೋಬೇಡ ಅಂದೆ. ಹಾಕೊಂತಾನೆ, 1-2 ಸತಿ ಜಂಪ್ ಮಾಡ್ತಾನೆ, ಅಂದ್ರೆ ಸ್ವಲ್ಪ ಓಡ್ತಾನೆ. ನೋಡಿ ಕುಂಟೆ ಬಿಲ್ಲೆ ಆಡಿದಾಯ್ತು, ಸಖತ್ತಾಗಿದೆ ಅಂತಾನೆ. ಆಯ್ತು. It's good. Yeah. ಇಷ್ಟೇ ಹಾಕೊಂಡ ಹೊಂಟ ಇವಾಗ ನೆಕ್ಸ್ಟ್ ಕಡೆ. ಫೈನಲಿ ಏನೋ ತಗೊಳಕಂತ ಬಂದ, ತಗೊಳ್ತಾನೆ ಅಂತ ಅನ್ಸುತ್ತೆ. ಇತ್ನಾದ್ರು $10 ಓಕೆನಾ? 10.5 ಓಕೆ, ಗೆಟ್ ಇಟ್. ಹೆಂಗನ್ನಿಸ್ತಾ ಇದೆ? ಎಕ್ಸೈಟ್ಮೆಂಟು ತಗೊಂಡಾದ್ಮೇಲೆ ಮತ್ತೆ ಹೋಯ್ತಾನೆ. ಶೂಗಳನ್ನ ನೋಡ್ತಾರೆ, ಅದೊಂಥರ ಡಿಫಿಕಲ್ಟ್. ಚೂಸ್ ಖುಷಿಲಿ ನಾನು ಬೇಡ, ಹೆಂಡ್ತಿನೂ ಶೂ ಸಿಕ್ಕಿದ ತಕ್ಷಣ ಹೆಂಡ್ತಿನೂ ಬಿಡ, ಯಾರು ಬಿಡ ಹೋಯ್ತಾವನೆ. ಅಷ್ಟೇ, ನಮ್ಮ ಶಾಪಿಂಗ್ ಮುಗೀತು. ಇವಾಗ ವ್ಯಾಲಿಗಲ್ ಇವಾಗ ಬೇಬಿಯವರು ಶಾಪಿಂಗ್ ನಿಂತಿದ್ದಾರೆ. ಏನು ಎರಡು ಚೆನ್ನಾಗಿ ಕಾಣಿಸುತ್ತೆ ಆ್ಯಕ್ಚುಲಿ. ಚೆಕ್ ಮಾಡ್ತೀನಿ. ಸೊ ಫೈನಲಿ ಫುಲ್ ಶಾಪಿಂಗ್ ಆಯಿತು. ಅಯ್ಯೋ ಏನಿದು ಅಷ್ಟು ಬೆಳಕಿತ್ತು, ಕತ್ಲಾಗ್ಬಿಟ್ಟೆ. ನನಗಿಂತ ಜಾಸ್ತಿ ಟೈಮ್ ತಗೊಂಡಿದ್ದೆ ಇವನು ಶೂ ನೋಡೋಕ್ಕೆ. ಏನಿಲ್ಲ, 4 ಶಾಪ್ ನೋಡಿದೆ. ಕ್ವಿಕ್ಕಾಗಿ ಟಿಕ್ 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 ಅಂತ ಚೂಸ್ ಮಾಡಿದೆ, ಟ್ರಯಲ್ ನೋಡಿದೆ, ಯಾವ್ದಾವ್ದು ಇಷ್ಟ ಆಯ್ತು ಅದನ್ನ ಎತ್ಕೊಂಡೆ ಬಂದೆ. ನಾವು ಅಷ್ಟೇ ಒಂದು ಶಾಪ್ ಹೋದ್ವಿ, ಒಂದು 20-15 ಶೂ ನೋಡಿದ್ವಿ. ಫಸ್ಟ್ ಏನು ಹೇಳಿದ್ರಿ? 20 ಶೂ ನೋಡಿದ್ವಿ ನೋಡಿ. ಅವ್ನು 20 ಶೂ ನೋಡಿದ್ದಾನೆ, ನಾನು 4 ಬಟ್ಟೆ ನೋಡಿದ್ದೀನಿ. 4 ಬಟ್ಟೆ ಬಟ್ಟೆ ಈ ಥರ ಎಲ್ಲ ಡೌನ್ ಮಾಡಬಾರ್ದು. ನಾನು ತಗೊಳಕ್ ಕೈಗೆ ಇಟ್ಕೊಂಡಿದ್ದೆ ಎಷ್ಟು 5 ಎತ್ಕೊಂಡಿರ್ಬೋದು, 5-6 ಎಕ್ಸಾಕ್ಟ್ಲಿ. ಹಿಂಗೆ ಹಿಡ್ಕೊಂಡು ಮಿರರ್ ಹಿಡ್ಕೊಂಡು ಹಿಂಗೆಲ್ಲ ನೋಡಿದೆ. ಎಷ್ಟು ನಾನು ಎಷ್ಟೋ ತಗೊಂಡೆ ಹೇಳು ಶಾಪಿಂಗ್ ಮಾಡಕ್ಕೆ? ಕರೆಕ್ಟಾಗಿ 5:15 ಹೋಗಿದ್ದೀನಿ. 5:15 ಹೋಗಿದ್ದು. 5:15 ಹೋಗೋಳು, 5:15 6 ಗಂಟೆ 5:15 ಇವಾಗ ಟೈಮು. 5:15 ಆಚೆ ಇದ್ದೀನಿ. 6 ಗಂಟೆ ಕಣಮ್ಮ, 5:15 ಅಮ್ಮ. 6 o'clock. 5:58.
5 2 ಮಿನಿಟ್ಸ್ ಸರ್, ಇವಾಗಲೂ 2 ಮಿನಿಟ್ಸ್ ಕೊಡು, ಏನೇನು ತಗೊಬಂದ್ಬಿಡ್ತೀನಿ. ಏನು ತಗೊಬರಲ್ಲ, ಯಾಕೇಳ ಅಲ್ಲಿ ಅದು ಓಪನ್ ಇರಲ್ಲ. ಸ್ವಲ್ಪ ಹೊರಗಡೆ ಇನ್ನೊಂದು ಪ್ಲೇಸ್ಗೆ ಹೋಗ್ಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಆಗಿರೋದನ್ನೇ ಮರ್ತ್ಬಿಟ್ಟು ಹೊಟ್ಟೆಗೆ ಇಟ್ಟಿಲ್ಲ ಅಂದ್ರೂ ತುಟ್ಟಿಗೆ ಮಲ್ಲಿಗೆ ಹೂವು ಅಂತ ಓಡಾಡ್ತಿದ್ದೀವಿ ನಾವು. ಸೊ ನೆಕ್ಸ್ಟು ಮುಂದಿನ ಪಯಣ ಅಲ್ಲಿಗೇನೆ. ಇವತ್ತು ಇಷ್ಟೆಲ್ಲ ಸುಸ್ತಾಗಿರೋದಕ್ಕೆ ಹೋಗ್ಬಿಟ್ಟು ಅಕ್ಕಿ ತಗೊಂಡು ಒಂದು ಸ್ವಲ್ಪ ಚಿಕನ್ ತಗೊಂಡು ಬಿರಿಯಾನಿ ಮಾಡ್ಕೊಂಡು ತಿನ್ಬಿಟ್ಟು ಮಲ್ಕೊಂಡ್ಬಿಟ್ರೆ ನಮ್ಮ ಡೇ ಸಖತ್ತಾಗಿ ಮುಗ್ದೋಯ್ತು. ಆ್ಯಂಡ್ ಇಟ್ ವಾಸ್ ಸೋ ಗುಡ್, ಚೆನ್ನಾಗಿತ್ತು. ಈಗ ಚಿಕನ್ ತೊಗೊಂಡ್ವಿ, ಒಳಗಡೆ ವೀಡಿಯೋ ಮಾಡೋಕ್ಕಲ್ಲೋ ಇಲ್ಲ, ಸೊ ಅದಕ್ಕೆ ವೀಡಿಯೋ ಮಾಡಿಲ್ಲ. ಒಂದು ಶಾರ್ಟ್ ಡ್ರಿಂಕ್ ಬ್ರೇಕ್ ಇವಾಗ ಬೇಕಿತ್ತು. ಸುಸ್ತಾಗ್ಬಿಟ್ಟವನೆ ಶಾಪಿಂಗ್ ಮಾಡಿ ಅಲ್ವೇನಾ? ಹೆಂಗಿದೆ? ಚೆನ್ನಾಗಿಲ್ಲ? ಯು ಟ್ರೈ ದಿಸ್ ಒನ್ಸ್. ಸೀರಿಯಸ್ಲಿ ಗುಡ್. ಒಂದು ಸತಿ ಎತ್ಬಿಡ್ತೀನಿ. ಎತ್ತು ಬ್ಲ್ಯಾಕ್ ಕರೆಂಟು ಏನು ಬೇಡ ಅಲೋ ತಗೊಂಡಿದ್ದು ನೀನು. ಸಾಕಾಗಿತ್ತು. ಇವತ್ತಂತೂ ಪೂರ್ತಿ ಓಡಾಡೋದೇ ಆಯಿತು. ಹೆಂಗನ್ನಿಸ್ತಾ ಇದೆ ನಿಮಗೆ ಓಡಾಡ್ತಿರೋದು? ಊರಲ್ಲಿ ತಾತಂದ್ರು ಇರ್ತಾರಲ್ಲ, ಹಂಗೆ ಕಾಣಿಸ್ತಿದೆ ಕಣ. ಚಳಿಗೆ ಸುಸ್ತಾಗ್ಬಿಟ್ಟಿದ್ದೀನಿ ನಾನು. ಚಳಿಗೆ ಯಾರು ಸುಸ್ತಾಗ್ತಾರೇನೋ? ಮತ್ತೆ ನೀವು ಸಾಕಾಗ್ತಾರಾ? ಶಕೆಗೂ ಆಗಲ್ಲ. ಅಯ್ಯೋ ನನ್ನ ಕಿವಿ. ಹೀಗೆ ನಮ್ಮ ವೀಕೆಂಡು ಮುಗ್ದೆ ಹೋಯ್ತು. ವೀಕೆಂಡ್ ಮುಗ್ದಿಲ್ಲ ಕಣೆ, ಒಂದು ದಿನ ಮುಗ್ದೋಯ್ತು. ನಾಳೆ ಬೇರೆ ಏನಂತಾರೆ ಶಾರ್ಟೆಸ್ಟ್ ಡೇ ಆಫ್ ದ ಇಯರ್ ಅಂತೆ ನಾಳೆ. ಸೊ ಆಸ್ಟ್ರೇಲಿಯಾ ಮುಗ್ದೋಗುತ್ತೆ. ಶಾರ್ಟ್ ಡೇ ಲಾಂಗ್ ನೈಟ್. ಬೇಗ ಸನ್ಸೆಟ್ ಆಗುತ್ತೆ. ಸೊ ನಾಳೆ ಸ್ವಲ್ಪ ಟೈಮ್ ಕಮ್ಮಿ ಸಿಗುತ್ತೆ, ಬೇಗ ನಿದ್ದೆ ಮಾಡ್ತಿರ್ಬೇಕು. ಮಂಡೇ ದಿನ ಬಾಡಿಸ್ಕೊಂಡು ನಾವು ಕೆಲ್ಸಕ್ಕೆ ಹೋಗಿ ನಾವು ಕ್ಲಾಸ್ಗೆ ಹೋಗ್ತೀವಿ. ಬೇಬಿ ನೀನು ನೋಡ್ಬೇಬಿ, ನಾನು ಹಿಂಗೆ ಬ್ಲಾಗ್ ಮಾಡ್ತಿದ್ದೀನ, ನನಗೊಂದು ಭಯ ಆಯಿತು. ಹಿಂದಗಡೆ ಯಾರದು ಹಂಗೆ ನೋಡ್ತಿದ್ದಾರೆ ನಮ್ಮನ್ನ ಅಂತ. ಆ ಫೋಟೋದಲ್ಲಿ ಯಪ್ಪ ನಾನು ಎಷ್ಟು ಭಯ ಪಡ್ಕೊಂಡೆ ಗೊತ್ತಾ, ಒಳ್ಳೆ ದೆವ್ವ ಥರ. ನೀನಲ್ಲ, ನೀನ್ ಹಿಂದೆ ಇರೋ ಹುಡುಗಿ. ನೋಡಿದೆ. ಇವಾಗ ನಾವು ಸ್ವಲ್ಪ ವೆಜಿಟೇಬಲ್ಸ್ ಶಾಪಿಂಗಿಗೆ ಅಂತ ಬಂದಿದ್ದೀವಿ. ತಗೊಂಡು ನೆಕ್ಸ್ಟ್ ಅಕ್ಕಿ ತಗೊಂಡು ಮನೆಗೆ ಹೋಗ್ಬೇಕು. ಇವನು ಆ ಟ್ರಾಲಿ ಎಲ್ಲೋ ಇವನೆಲ್ಲೋ ಬಿಟ್ಬಿಟ್ಟು ತಿರುಗ್ತಾನೆ. ಸೊ ಫೈನಲಿ ಗ್ರಾಸರಿ ಶಾಪಿಂಗ್ ಮುಗಿಸೋಷ್ಟರಲ್ಲಿ ಲೇಟ್ ಆಗೋಯ್ತಲ್ಲ. ಗ್ರಾಸರಿ ಶಾಪಿಂಗ್ ಮುಗೀತು. ಆ್ಯಂಡ್ ಇನ್ನೂ ರೈಸ್ ತಗೊಂಡಿಲ್ಲ. ರೈಸ್ ತೊಗೊಳಕ್ಕೆ ಇವಾಗ ಹೋಗ್ಬೇಕು. ಅದು ತಗೊಂಡು ನಾವು ಮನೆಗೆ ಹೋಗ್ತೀವಿ. ಇವತ್ತು ಮನೇಲಿ ಅಡುಗೆ ಮಾಡೋದು ಪ್ಲ್ಯಾನ್ ಸ್ಟಾಪ್ ಹೋಯ್ತು. ಆಯ್ತಲ್ಲ 8:30 ಇಲ್ಲ 8 ಗಂಟೆ ಸಾರಿ. ಇವಾಗ ಹೋಗಿ ಅಡುಗೆ ಮಾಡಿ ಊಟ ತಿನ್ನೋಷ್ಟರಲ್ಲಿ ಫುಲ್ ಸುಸ್ತಾಗ್ಬಿಡುತ್ತೆ. ಬೆಳಿಗ್ಗೆ ಬರೀ ಆ ಸೂಪ್ ಕುಡಿದಿರೋದಕ್ಕೆ ಫುಲ್ ಟಯರ್ಡ್ ಆಗಿದೆ. ಸೊ ನಾವೇನಾದರೂ ಆರ್ಡರ್ ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅಷ್ಟೇ. ಮನೆಗೆ ಹೋಗಿ ಬರ್ಗರ್ ಏನಾದರೂ ಆರ್ಡರ್ ಮಾಡ್ಕೊಂಡು ತಿನ್ಕೊಂಡು ನಾವು ರೆಸ್ಟ್ ಮಾಡ್ತೀವಿ. ನೀವು ರೆಸ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅವರ್ ವ್ಲಾಗ್ಸ್. ಹೀಗೆ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಗುಡ್ ನೈಟ್.